ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ಒಂದು ಉತ್ತಮವಾದಂತಹ ಹಾಗೂ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ಒಂದು ವಸ್ತುವನ್ನು ಮನೆಯಲ್ಲಿ ಇಟ್ಟರೆ ಸಾಕು, ಅಷ್ಟ ಐಶ್ವರ್ಯ ಪ್ರಾಪ್ತಿ. ನಿಮ್ಮ ಬಯಕೆಗಳು ಈಡೇರಬೇಕು ಅಂದ್ರೆ ಈ ಒಂದು ವಿಗ್ರಹದ ಪೂಜೆ ಖಂಡಿತ ಅನಿವಾರ್ಯ. ನಮ್ಮ ಹಿಂದೂ ಧರ್ಮಗಳಲ್ಲಿ ಹಲವಾರು ವಸ್ತುಗಳನ್ನು ಲಕ್ಷ್ಮಿಯ ದೇವಿಯ ಸ್ವರೂಪವೆಂದು ಹಾಗೂ ಲಕ್ಷ್ಮೀ ದೇವಿಗೆ ಸಮಾನವೆಂದು ಪೂಜಿಸಲಾಗುತ್ತದೆ. ಅದರಲ್ಲೂ ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ಪೂಜನೀಯ ಭಾವನೆಯಿಂದ ನೋಡುವುದು ಕೂಡ ಸಾಮಾನ್ಯ. ಹೀಗಿರುವಾಗ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಪವಿತ್ರವಾಗಿ ಪೂಜಿಸಲ್ಪಡುವಂತಹ ಪ್ರಾಣಿ ಎಂದರೆ ಅದು ಹಸು. ಹೌದು, ಕಾಮಧೇನು ಎಂದು ಹೇಳಲ್ಪಡುವಂತಹ ಈ ಒಂದು ಹಸು, ಕಾಮಧೇನುವಿನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ನಾವು ಹಲವಾರು ವಿಧದ ಪ್ರಯೋಜನಗಳನ್ನ ಕಾಣಬಹುದಾಗಿದೆ. ಇವತ್ತಿನ ದಿನ ಯಾವ ರೀತಿಯಾಗಿ ಕಾಮಧೇನು ವಿಗ್ರಹವನ್ನ ಪೂಜಿಸಬೇಕು ಹಾಗೂ ಅದನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜಿಸಬೇಕು ಮತ್ತು ಈ ಒಂದು ವಿಗ್ರಹವನ್ನು ಮನೆಯಲ್ಲಿ ಇಟ್ಟರೆ ಯಾವ ಎಲ್ಲ ರೀತಿಯಾದಂತಹ ಪರಿಣಾಮಕಾರಿಯಾದಂತಹ ಲಾಭಗಳನ್ನು ನೀವು ಕಾಣಬಹುದು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಹಾಗೂ ಯಾರ ಮನೆಗಳಲ್ಲಿ ಅತಿಯಾದ ಕಷ್ಟ ಸಂಕಷ್ಟಗಳನ್ನು ಎದುರಿಸುತ್ತಿದ್ದರೆ ನೀವು ಖಂಡಿತವಾಗಿಯೂ ಮೊದಲು ಕಾಮಧೇನುವಿನ ಒಂದು ವಿಗ್ರಹವನ್ನ ಖರೀದಿಸುವುದು ಅಥವಾ ಯಾರಿಂದಲಾದರೂ ಗಿಫ್ಟ್ ಆಗಿ ಪಡೆದುಕೊಂಡು ಅದನ್ನು ಪೂಜಿಸಲು ಆರಂಭಿಸಿದರೆ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯೂ ಕೂಡ ಹಂತ ಹಂತವಾಗಿ ಪರಿಹರಿಸಲ್ಪಡುವುದು. ಹಲವಾರು ಜನರು ಕಾಮಧೇನುವಿನ ವಿಗ್ರಹದ ಪೂಜೆಯಿಂದ ಹಲವಾರು ರೀತಿಯಾದಂತಹ ಲಾಭಗಳನ್ನು ಮತ್ತು ತಮ್ಮ ಬಯಕೆಗಳನ್ನು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡಿದ್ದಾರೆ. ಹೀಗಿರುವಾಗ ಖಂಡಿತವಾಗಿಯೂ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಿಮ್ಮೆಲ್ಲರಿಗೂ ಸಹ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯ ಜೊತೆಗೆ ಇದರ ಒಂದು ಕಾಮಧೇನುವಿನ ವಿಗ್ರಹದ ಒಂದು ಪೂಜಾ ಮಹತ್ವವನ್ನು ಕೂಡ ನೀವು ತಿಳಿಯಲಿದ್ದೀರಿ. ಬಯಸಿದ್ದನ್ನು ನೀಡುವ ದೈವಿಕ ಹಸು ಎಂದರೆ ಅದು ಕಾಮಧೇನು. ಸಮೃದ್ಧಿ, ಫಲವತ್ತತೆ ಮತ್ತು ನಮ್ಮ ಎಲ್ಲ ಆಸೆಗಳನ್ನು ಇಷ್ಟಾರ್ಥಗಳನ್ನು ಪೂರೈಸುವಂತಹ ಒಂದು ಸಂಕೇತವಾಗಿ ಪೂಜಿಸಲ್ಪಡುವಂತಹ ಒಂದು ವಸ್ತು ಎಂದರೆ ಅದು ಕಾಮಧೇನುವಿನ ವಿಗ್ರಹ. ಹಾಗೂ ಇದು ಕಾಮಧೇನುವನ್ನು ಸಾಗರ ಮಂಥನದ ಸಂದರ್ಭದಲ್ಲಿ ಉದ್ಭವವಾಗಿದ್ದು ಇದು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಹೊಮ್ಮಿದಂತಹ 14 ರತ್ನಗಳಲ್ಲಿ ಕಾಮಧೇನು ಹಸುವು ಕೂಡ ಒಂದಾಗಿದೆ. ಈ ಒಂದು ದೈವಿಕ ಹಸು ಯಾವುದೇ ಆಸೆಯನ್ನು ಈಡೇರಿಸುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಕಾಮಧೇನುವನ್ನು ಲಕ್ಷ್ಮೀ ದೇವಿಯ ಪ್ರತಿರೂಪವೆಂದು ಪರಿಗಣಿಸಲಾಗುತ್ತದೆ. ಇದು ಆರೋಗ್ಯದ ಸಂಪತ್ತು, ಸಮೃದ್ಧಿ, ಶಾಂತಿ, ಯಶಸ್ಸು ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ. ಹಾಗೂ ನಮ್ಮ ಧರ್ಮಗಳಲ್ಲಿ ಹೇಳಿರುವಂತೆ ಹಸುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಹಾಗೂ ಯಾವುದೇ ಒಂದು ಸಂದರ್ಭಗಳಲ್ಲಿ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಉತ್ತಮ ಕಾರ್ಯವನ್ನು ಆರಂಭ ಮಾಡಬೇಕಾದರೆ ಈ ಒಂದು ಹಸು ಪೂಜೆಯನ್ನು ಅಂದರೆ ಕಾಮಧೇನುವಿನ ಪೂಜೆಯನ್ನು ಮಾಡೋದ್ರಿಂದ ಆ ಎಲ್ಲ ಕಾರ್ಯಗಳು ಸಿದ್ಧಿಸುತ್ತವೆ ಹಾಗೂ ಯಶಸ್ಸನ್ನು ಹೊಂದುತ್ತದೆ ಎಂದು ನಮ್ಮ ನಂಬಿಕೆಯಾಗಿದೆ. ಹೀಗಿರುವಾಗ ಈ ಒಂದು ಕಾಮಧೇನುವಿನ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಏಳ್ಗೆಯನ್ನು ತರಬಲ್ಲದು. ದೈವಿಕ ಹಸುವಿನ ವಿಗ್ರಹವು ಮನೆಯಲ್ಲಿ ಅಥವಾ ನಿಮ್ಮ ಆಫೀಸ್ಗಳಲ್ಲಿ ಅಥವಾ ನಿಮ್ಮ ವ್ಯವಹಾರ ಮಾಡುವಂತಹ ಜಾಗದಲ್ಲಿ ಇಡುವುದರಿಂದ ಅತ್ಯಂತ ಮಂಗಳಕರವೆಂದು ಹಾಗೂ ಇದು ಒಂದು ಅದೃಷ್ಟದ ಪ್ರತೀಕವೆಂದು ಕೂಡ ಹೇಳಲಾಗುತ್ತದೆ. ಹಾಗೂ ಯಾರ ಮನೆಗಳಲ್ಲಿ ನಿರಂತರವಾಗಿ ಕಾಮಧೇನುವಿನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ಪೂಜಿಸುತ್ತಾರೋ ಅಂತಹ ಮನೆಗಳಲ್ಲಿ ಎಲ್ಲ ರೋಗಗಳನ್ನು ದೂರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಯಾರ ಮನೆಗಳಲ್ಲಿ ಈ ಒಂದು ವಿಗ್ರಹದ ಪೂಜೆಯನ್ನು ಮಾಡಲಾಗುತ್ತದೆಯೋ ಅಂತಹ ಮನೆಗಳಲ್ಲಿ ಒಂದು ವಾಸ್ತು ದೋಷ ನಿವಾರಣೆಯಾಗುವುದರ ಜೊತೆಗೆ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿ ತಗುಲುವುದಿಲ್ಲ ಹಾಗೂ ನೆಗೆಟಿವ್ ಎನರ್ಜಿ ಮನೆಗೆ ಎಂಟ್ರಿ ಅಂದರೆ ಮನೆಯ ಒಳಗೆ ಬರುವುದಿಲ್ಲ ಎಂಬ ಒಂದು ಮಾತಿದೆ ಕೂಡ. ಹಾಗೂ ಈ ಒಂದು ಕಾಮಧೇನುವಿನ ವಿಗ್ರಹವನ್ನು ನೀವು ಕೇವಲ ಅಲಂಕಾರಿಕ ವಸ್ತುವಾಗಿ ಪರಿಗಣಿಸದೆ ಇದನ್ನು ಒಂದು ಪೂಜನೀಯ ಭಾವನೆಯಿಂದ ಮನೆಗಳಲ್ಲಿ ತರುವುದರ ಮೂಲಕ ಅದನ್ನು ಪೂಜಿಸುವುದರ ಮೂಲಕ ನಿಮ್ಮ ಸಮೃದ್ಧಿಯನ್ನು ನೀವು ಹೆಚ್ಚಿಸಿಕೊಳ್ಳಬಹುದು. ಹಾಗೂ ಈ ಒಂದು ಕಾಮಧೇನುವಿನ ವಿಗ್ರಹವನ್ನು ಶುಕ್ರವಾರ, ಮಂಗಳವಾರ ಮತ್ತು ಸೋಮವಾರದ ದಿನಗಳಂದು ಖರೀದಿಸಿದರೆ ಹೆಚ್ಚಿನ ಲಾಭವನ್ನು ನೀವು ಕಾಣಬಹುದಾಗಿದೆ. ಹಾಗೂ ನಿಮ್ಮ ಯಾವುದೇ ರೀತಿಯಾದಂತಹ ಇಷ್ಟಾರ್ಥಗಳು ಬಯಕೆಗಳು ಈಡೇರಬೇಕೆಂದರೆ ಈ ಕಾಮಧೇನುವಿನ ವಿಗ್ರಹದ ಮುಂದೆ ಸಂಕಲ್ಪ ಪೂರ್ವಕವಾಗಿ 28 ದಿನಗಳ ಕಾಲ ನಿರಂತರವಾಗಿ ಪೂಜಿಸಿ ಹಾಗೂ ಒಂದು ಪ್ರತಿನಿತ್ಯವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಸಂಕಲ್ಪ ಪೂರ್ವಕವಾಗಿ ನೀವು ಪೂಜಿಸಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ 28 ದಿನಗಳ ಕಾಲ ನಿಮ್ಮ ಇಚ್ಛೆಯನ್ನು ಒಂದು ಪೇಪರ್ನಲ್ಲಿ ಬರೆದು ಅದನ್ನು ಈ ಒಂದು ವಿಗ್ರಹದ ಕೆಳಗೆ ಇಟ್ಟರೆ ಆ ಎಲ್ಲ ಇಚ್ಛೆಗಳು ನೆರವೇರಲ್ಪಡುತ್ತದೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ ಸ್ನೇಹಿತರೆ. ಹೌದು, ಅತ್ಯಂತ ಪವಿತ್ರವಾಗಿ ಹಾಗೂ ಕಾಮಧೇನುವೆಂದರೆ ಕೇಳಿದ್ದನ್ನು ಕೊಡುವಂತಹದ್ದು, ಬಯಸಿದ್ದನ್ನು ಕೊಡುವಂತಹದ್ದು.
ಹಸುವು ತನ್ನ ಜೀವಿತದ ಅವಧಿಯಲ್ಲಿ ತನ್ನ ಎಲ್ಲ ಜೀವನವನ್ನು ತನ್ನ ಮನುಷ್ಯನ ಒಂದು ಸೇವೆಗಾಗಿ ಮುಡಿಪಾಗಿಸುತ್ತದೆ. ಹೀಗಿರುವಾಗ ಈ ಹಸುವನ್ನು ಅಂದರೆ ಕಾಮಧೇನುವಿನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲ್ಪಡುತ್ತದೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ವಿಗ್ರಹವನ್ನು ನಿಮ್ಮ ದೇವರ ಮನೆಗಳಲ್ಲಿ ಇಡಬಹುದು ಅಥವಾ ನಿಮ್ಮ ಲಿವಿಂಗ್ ರೂಮ್ ಅಥವಾ ಹಾಲ್ನಲ್ಲಿ ಕೂಡ ಇಡಬಹುದು. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡುವುದರಿಂದ ಧನ ಅಭಿವೃದ್ಧಿ ಹೆಚ್ಚಾಗುವುದು ಹಾಗೂ ಯಾವುದೇ ರೀತಿಯಾದಂತಹ ದೋಷಗಳು ನಿಮ್ಮ ಮನೆಗೆ ತಗುಲುವುದಿಲ್ಲ. ಹಾಗೂ ಈ ಒಂದು ಕಾಮಧೇನುವಿನ ವಿಗ್ರಹವನ್ನು ತೆಗೆದುಕೊಳ್ಳುವಾಗ ಅತ್ಯಂತ ಸೂಕ್ಷ್ಮತೆಯಿಂದ ಎಚ್ಚರ ವಹಿಸಿ ಪರೀಕ್ಷಿಸಿ ತೆಗೆದುಕೊಳ್ಳಬೇಕು. ಹಾಗೂ ಈ ಒಂದು ಕಾಮಧೇನುವಿನ ವಿಗ್ರಹದಲ್ಲಿ ಬೆಳ್ಳಿಯ ಒಂದು ಅಥವಾ ಕಂಚು ಹಿತ್ತಾಳೆಯ ವಿಗ್ರಹಗಳನ್ನು ನೀವು ಕೊಳ್ಳಬಹುದಾಗಿದೆ. ಹಾಗೂ ಈ ಒಂದು ವಿಗ್ರಹದಲ್ಲಿ ಹಸು ಮತ್ತು ಕರುವೆ ಎರಡೂ ಕೂಡ ಇರುವಂತಹದ್ದು. ಅದರ ಜೊತೆ ಒಂದು ಲಕ್ಷ್ಮೀ ದೇವಿ ಹಾಗೂ ಗಣೇಶನ ಒಂದು ಮೂರ್ತಿಯನ್ನು ಕೆತ್ತಿರುವಂತಹ ವಿಗ್ರಹವಿದ್ದರೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗೂ ಈ ಒಂದು ವಿಗ್ರಹವು ಅತ್ಯಂತ ಸ್ಪಷ್ಟವಾಗಿ ಇರಬೇಕು ಎಂದು ಹೇಳಲಾಗುತ್ತದೆ. ಕಾರಣ ಈ ಒಂದು ಹಸುವಿನಲ್ಲಿ 33 ಕೋಟಿ ದೇವತೆಗಳು ಇರುವುದರಿಂದ ಪ್ರತಿಯೊಂದು ಭಾಗವೂ ಕೂಡ ಸೂಕ್ಷ್ಮತೆಯಿಂದ ಪರಿಶೀಲಿಸಿ ತೆಗೆದುಕೊಳ್ಳುವುದು ಉತ್ತಮ. ಹಾಗೂ ಈ ವಿಗ್ರಹವನ್ನು ನಿಮ್ಮ ಮನೆಗಳಲ್ಲಿ ತೆಗೆದುಕೊಂಡು ಬಂದಾಗ ಮೊದಲು ಅದನ್ನು ಗಂಗಾಜಲದಿಂದ ಹಾಗೂ ಗೋಮೂತ್ರದಿಂದ ಅರಿಶಿಣವನ್ನು ಹಾಕಿ ತೊಳೆದು ನಂತರ ಪೂಜೆಗೆ ಬಳಸಬೇಕಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದು ಕೂಡ ನಿಮ್ಮ ಎಲ್ಲ ರೀತಿಯಾದಂತಹ ಸಂಕಷ್ಟಗಳಿಂದ ಹೊರತರಲು ಸಹಕಾರಿಯಾಗುತ್ತದೆ. ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿ, ಸರಳವಾಗಿ ನೀವು ಈ ಒಂದು ಗೋಮಾತೆಯ ಒಂದು ವಿಗ್ರಹವನ್ನು ಹಾಗೂ ಕಾಮಧೇನುವಿನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟರೆ ಸಾಕು, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣುತ್ತೀರಿ. ಇವತ್ತಿನ ದಿನ ಸರಳವಾಗಿ ಮನೆಯಲ್ಲಿ ಈ ಒಂದು ವಿಗ್ರಹವನ್ನು ಇಡುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ನೀವು ಕಾಣುತ್ತೀರಿ ಎಂಬುದರ ಬಗ್ಗೆ ಸರಳವಾಗಿ ತಿಳಿಸಿದ್ದೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಉತ್ತಮವಾದಂತಹ ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.